ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ 20 ಜನರ ಹೆಸರನ್ನ ಅನೌನ್ಸ್ ಮಾಡಲಾಗುತ್ತೆ. ಅದರಲ್ಲಿ ಗಾಯತ್ರಿ ಶಾಂತೇಗೌಡ ಒಬ್ಬರ ಮಹಿಳಾ ಇಲ್ಲಿ ಸಚಿವ ಸ್ಥಾನದ ಅರ್ಹತೆಯನ್ನು ಹೊಂದಿರ್ತಾರೆ. ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಅನೌನ್ಸ್ ಮಾಡಿ ಇಲ್ಲ ಅದು ಎರರ್ ಅಂತ ಹೇಳ್ಬಿಟ್ಟು ಅದನ್ನ ಡಿಲೀಟ್ ಮಾಡಲಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ 19 ಜನ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಬಹಳ ದೊಡ್ಡ ಗಲಿಬಿಲಿ, ಒಂದೇ ಒಂದು ಮಹಿಳಾ ಸ್ಥಾನವನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗದ್ದಲ ಉಂಟಾಗಿತ್ತು ಆ ಸಂದರ್ಭದಲ್ಲಿ. ಸೊ ಬಹಳಷ್ಟು ಜನ ಹೆಣ್ಮಕ್ಳು ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ಶಾಸಕರಾಗಿದ್ದಾರೆ, ಅಂತವ್ರಿಗೆ ಯಾಕೆ ನೀವು ಒಬ್ಬರೊಬ್ಬರು ಮಹಿಳಾ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರನ್ನ ಎರರ್ ಮಿಸ್ಟೇಕ್ ಅಂತ ಹೇಳಿ ರಿಮೂವ್ ಕೂಡ ಮಾಡ್ತಾರೆ. ಸೊ ಅದಾದ್ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಪರವಾಗಿ ಬಹಳ ದೊಡ್ಡ ಬ್ಯಾಟ್ ಅನ್ನ ಬೀಸ್ತಾರೆ. ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಿಗಬೇಕು, ಅವ್ರಿಗೂ ಕೂಡ ಈ ಸಲದ ಮಾನ್ಯತೆ ಮಾಡಿ, ಅವ್ರಿಗೂ ಕೂಡ ತಗೊಳ್ಳಿ, ಅವ್ರ ಹೆಸರು ತೆಗೆದುಕೊಳ್ಳಿ ಅಂತ ಹೇಳಿತ್ತು. ಸೊ ಹೈಕಮಾಂಡ್ ನಿಂದ ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನ ಆಯ್ಕೆ ಮಾಡಲಾಗುತ್ತೆ. ಅದರ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿಲ್ಲ. ಇವತ್ತು ಸಚಿವ ಸ್ಥಾನದ ರೇಸ್ನಲ್ಲಿದ್ದಂತಹ ಉಮಾಶ್ರೀ ಅವರಿಗೆ ಪಟ್ಟ ದೊರಕಿದೆ. ಪರಿಷತ್ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ಅವಿರೋಧವಾಗಿ MLC ಉಮಾಶ್ರೀ ಅವರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಸದ್ಯ ಉಮಾಶ್ರೀ ಅವರಿಗೆ ಸಭಾಪತಿ ಸಲೀಂ ಹಾಗೆ ಚಲವಾದಿ ನಾರಾಯಣ ಸ್ವಾಮಿ, ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಸದಸ್ಯರಿಂದ ಅಭಿನಂದನೆಯನ್ನು ತಿಳಿಸಲಾಗ್ತಾ ಇದೆ. ರಾಜಕೀಯ ಜೀವನದಲ್ಲೂ ಕೂಡ ಉಮಾಶ್ರೀ ಅವರು ಮತ್ತೊಂದು ಮೈಲಿಗಲ್ಲನ್ನ ಸದ್ಯ ಏರಿರುವಂತದ್ದು. ಈ ಹಿಂದೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಅದಾದ್ಮೇಲೆ 2ನೇ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಉಮಾಶ್ರೀ ಅವರಿಗೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಸಲ 2ನೇ ಬಾರಿ ಕಗ್ಗಂಟಾಗಿ ಉಳಿದಿದ್ದಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಬ್ಯಾಟ್ ಬೀಸಿದ್ರು ಉಮಾಶ್ರೀ ಅವರ ಪರವಾಗಿ. ಉಮಾಶ್ರೀ ಅವರು ಹಿರಿಯ ಕಾಂಗ್ರೆಸ್ ನಾಯಕಿ, ಅವರಿಗೆ ಈ ಸಲ ಸಚಿವ ಸ್ಥಾನ ಕೊಡಲೇಬೇಕು ಅಂಡ್ ಹೇಳಿ ಕೇಳಿ ಈ ಸಲ 20 ನೂತನ ಸಚಿವರಲ್ಲಿ ಒಬ್ಬರ ಮಹಿಳಾ ಕ್ಯಾಂಡಿಡೇಟ್ ಇಲ್ಲ ಅನ್ನುವಂಥದ್ದು ನಮಗೂ ಕೂಡ ಮುಜುಗರ ಆಗುವಂತ ವಿಚಾರ. ಹಾಗಾಗಿ ಯಾರಾದ್ರೂ ಒಬ್ಬರಿಗೆ ಅನೌನ್ಸ್ ಮಾಡಬೇಕು ಅಂತ ಅಂದಾಗ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಅನೌನ್ಸ್ ಆಗುತ್ತೆ, ಕೊನೆ ಕ್ಷಣದಲ್ಲಿ ಅದನ್ನ ಡಿಲೀಟ್ ಮಾಡಲಾಗುತ್ತೆ. ಆಮೇಲೆ ಇವತ್ತು ಅಧಿಕೃತವಾಗಿ ಪರಿಷತ್ನ ಉಪಸಭಾಪತಿಯಾಗಿ ಹಿಂದಿನ ಹೈಕಮಾಂಡ್ ನಿಂದ ಹೆಸರನ್ನ ಅನೌನ್ಸ್ ಮಾಡಲಾಗಿತ್ತು, ಆದ್ರೆ ಅಧಿಕೃತವಾಗಿ ಇವತ್ತು ಉಮಾಶ್ರೀ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ. ಹಾಗಾಗಿ 20 ನೂತನ ಸಚಿವರ ಪಟ್ಟಿಯಲ್ಲಿ ಉಮಾಶ್ರೀ ಅವರು ಕೂಡ ಒಂದು ಪಟ್ಟವನ್ನ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ರಾಜಕೀಯ ಜೀವನದಲ್ಲೂ ಉಮಾಶ್ರೀ ಅವರು ಮೈಲಿಗಲ್ಲನ್ನ ಏರಿದ್ದಾರೆ. ಇವಿಷ್ಟು ಈ ಕ್ಷಣದ ಫೋಕಸ್ ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ ಟಿವಿ.